ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರದ ಕುಟುಂಬಗಳಿಗೆ 7 ವರ್ಷ ಆದರೂ ನಿವೇಶನ ಭಾಗ್ಯ ಸಿಕ್ಕಿಲ್ಲ. ಪರಿಣಾಮ ಸ್ಥಳಾಂತರಗೊಂಡಿದ್ದ ಕುಟುಂಬಗಳು ಮತ್ತೆ ಅದೇ ಸ್ಥಳಕ್ಕೆ ಬಂದು ಶೆಡ್ ನಿರ್ಮಿಸಿಕೊಂಡು ವಾಸ ಮಾಡೋದಕ್ಕೆ ಆರಂಭಿಸಿದ್ದಾರೆ. ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಶೆಡ್ ನಿರ್ಮಿಸಿದ್ದು ಮತ್ತೆ ದುರಂತ ಸಂಭವಿಸುವ ಲಕ್ಷಣಗಳು ಕಾಣಿಸ್ತಾ ಇವೆ. 7 ವರ್ಷ ಕಳೆದರೂ ಸಂತ್ರಸ್ತರಿಗೆ ಸಿಕ್ಕಿಲ್ಲ ನಿವೇಶನ. ಶೆಡ್ನಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸ. ನದಿ ಪಕ್ಕದಲ್ಲಿಯೇ ಶೆಡ್ ನಿರ್ಮಾಣ. ಕುಸಿದು ಬಿದ್ದಿರುವ ಮನೆಯಲ್ಲಿ ವಾಸ. ನಿವೇಶನ ಕೊಡಿ ಎಂದು ವೃದ್ಧನ ಕಣ್ಣೀರು. 2018ರಲ್ಲಿ ಜಲಪ್ರಳಯವಾದಾಗ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಮುಳುಗಡೆಯಾಗಿದ್ವು. ಕಾವೇರಿ ನದಿಯಿಂದ ಕೇವಲ 10 ಅಡಿ ಅಂತರದಲ್ಲಿದ್ದ ಮನೆಗಳು ನೆಲಸಮವಾಗಿದ್ವು. ಹೀಗಾಗಿ ಇಲ್ಲಿದ್ದ ಎಲ್ಲಾ ಕುಟುಂಬಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಬಳಿಕ ಎಲ್ಲರಿಗೂ ನಿವೇಶನ ನೀಡಲಾಗುತ್ತೆ ಎಂದು ಸರ್ಕಾರ ಭರವಸೆ ನೀಡಿ 7 ವರ್ಷವಾದರೂ ಇದುವರೆಗೂ ಸೂರು ಸಿಕ್ಕಿಲ್ಲ. ಇನ್ನು ನಿವೇಶನ ಸಿಗದಿದ್ದಕ್ಕೆ ಆ ಎಲ್ಲ ಕುಟುಂಬದವರು ಅದೇ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡಿ ವಾಸ ಮಾಡಲಾರಂಭಿಸಿದ್ದಾರೆ. 42 ವರ್ಷ ಆಯ್ತು ಇಲ್ಲಿ. ನಮ್ಮ ವ್ಯವಸ್ಥೆ ಬಿದ್ದು ಏನೆಲ್ಲ ಹೋಯ್ತು. ಮಕ್ಕಳಿಲ್ಲ, 2 ಹೆಣ್ಮಕ್ಳು, ಗಂಡು ಮಗ ಹೋಗಿ ಆಯ್ತು. ನಾನು ಮುದುಕಿ, ಊಟಕ್ಕೆ ಮನೆ ಇಲ್ಲ, ದಿವಸಕ್ಕೆ ಜಾಗ ಇಲ್ಲ, ಏನೋ ಒಂದು ವ್ಯವಸ್ಥೆ. ಶೆಡ್ಡು ಇವರು ಕಾಕಮಾರು ಇವರೆಲ್ಲ ಇವರು ಕೊಟ್ಟು ನಮಗೆ ಮಾಡಿಕೊಟ್ಟಿದ್ರು. ಈಗ ಮಾಡಿದ್ದು ಯಾಕಂದ್ರೆ ಒಳಗೆ ಇಲ್ಲಿ ಕಾಣಂಗಿಲ್ಲ, ಇಲ್ಲಿ ಹಾಗೆ ಮಾಡಿಕೊಟ್ಟಿದ್ರು. ಬೇರೆ ಕೊಡ್ತಾರೆ, ಪುನಃ ಹೇಳಿದ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಭರವಸೆ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ಕೆಲವರು ಉತ್ತಮವಾದ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಬಡವರು ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಸಮಸ್ಯೆ ನಮಗೆ ವರ್ಷ ನೀರು ಬರ್ತಾ ಇರ್ತದೆ ಸರ್. ಬಂದ್ರೆ ನಮ್ಮನ್ನ ವರ್ಷ ತಗೊಂಡೋಗಿ ಗಂಜಿ ಕೇಂದ್ರಕ್ಕೆ ಹಾಕ್ತಾ ಇರ್ತಾರೆ. ಗಂಜಿ ಕೇಂದ್ರಕ್ಕೆ ಹೋಗ್ತೀವಿ, ನೀರಿಲ್ದ ಮೇಲೆ ಪುನಃ ನಾವು ಅದೇ ಗುಡಿಸಲಿಗೆ ಬಂದು ಸೇರ್ಕೊಳ್ತೀವಿ. ಈಗ 18ರಲ್ಲಿ ನೀರು ಬಂದು ನಮ್ಮದು ಫುಲ್ಲು ಇದಾಗಿ ಹೋಯಿತು. ಆದ್ರೆ ಇಷ್ಟವರೆಗೆ ನಾವು ನಮಗೆ ಯಾವ ವ್ಯವಸ್ಥೆನೂ ನಮಗೆ ಮಾಡಿ ಕೊಡ್ಲಿಲ್ಲ. ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಂದು ಹೋದವರೆಲ್ಲ ಬಂದು ಶೆಡ್ ಕಟ್ಕೊಂಡಿದ್ದಾರೆ. ಆಗದವರು, ಎಲ್ಲಿ ಸಿಕ್ಕದವರು, ಬಾಡಿಗೆ ಕೊಡ್ಲಿಕ್ಕೆ ಆಗದವರು ಏನ್ ಮಾಡ್ತಾರೆ, ಅದರಲ್ಲೇ ಕಟ್ಕೊಂಡು ಅಲ್ಲೇ ಇದ್ದಾರೆ. ಜಾಗ ಇಲ್ಲಿ ಆಗ್ಲಿಲ್ಲ ಅಂತ ಹೇಳಿ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ನಿವೇಶನ ಸಿಗುವ ಭರವಸೆಯನ್ನು ಇಲ್ಲಿಯ ಸಂತ್ರಸ್ತರು ಇಟ್ಟುಕೊಂಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ದುರಂತ ಸಂಭವಿಸುವ ಮೊದಲೇ ಇಲ್ಲಿಯ ನಿವಾಸಿಗಳಿಗೆ ನಿವೇಶನ ಮಾಡಿಕೊಡ್ತಾರಾ ಕಾದು ನೋಡಬೇಕಿದೆ. ಜಿಲ್ಲಾಧಿಕಾರಿಗಳು ಸಚಿವರಿಗೆ ಹೇಳಿದ್ರು, ನಾವು ಜಾಗವನ್ನು ಗುರ್ತು ಮಾಡಿದೀವಿ ಅಂತ ಹೇಳಿ. ಆದ್ರೆ ಜಾಗ ಎಲ್ಲೂ ಗುರ್ತು ಮಾಡಿದ ಅಂತ ಇವರು ಹೇಳ್ತಿದ್ದಾರೆ. ಇನ್ನು ನಮಗೆ ಯಾವುದೇ ಭರವಸೆ ಇಲ್ಲ ಸಿಗುವಂತದ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕ್ಷೇತ್ರದ ಶಾಸಕ ಎಸ್ ಸ್ಪಂದನ ಅವರು ಈ ಬಗ್ಗೆ ಗಮನ ಹರಿಸಬೇಕಂತ ಹೇಳಿ ಅವರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರದ ಕುಟುಂಬಗಳಿಗೆ 7 ವರ್ಷ ಆದರೂ ನಿವೇಶನ ಭಾಗ್ಯ ಸಿಕ್ಕಿಲ್ಲ. ಪರಿಣಾಮ ಸ್ಥಳಾಂತರಗೊಂಡಿದ್ದ ಕುಟುಂಬಗಳು ಮತ್ತೆ ಅದೇ ಸ್ಥಳಕ್ಕೆ ಬಂದು ಶೆಡ್ ನಿರ್ಮಿಸಿಕೊಂಡು ವಾಸ ಮಾಡೋದಕ್ಕೆ ಆರಂಭಿಸಿದ್ದಾರೆ. ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಶೆಡ್ ನಿರ್ಮಿಸಿದ್ದು ಮತ್ತೆ ದುರಂತ ಸಂಭವಿಸುವ ಲಕ್ಷಣಗಳು ಕಾಣಿಸ್ತಾ ಇವೆ. 7 ವರ್ಷ ಕಳೆದರೂ ಸಂತ್ರಸ್ತರಿಗೆ ಸಿಕ್ಕಿಲ್ಲ ನಿವೇಶನ. ಶೆಡ್ನಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸ. ನದಿ ಪಕ್ಕದಲ್ಲಿಯೇ ಶೆಡ್ ನಿರ್ಮಾಣ. ಕುಸಿದು ಬಿದ್ದಿರುವ ಮನೆಯಲ್ಲಿ ವಾಸ. ನಿವೇಶನ ಕೊಡಿ ಎಂದು ವೃದ್ಧನ ಕಣ್ಣೀರು. 2018ರಲ್ಲಿ ಜಲಪ್ರಳಯವಾದಾಗ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಮುಳುಗಡೆಯಾಗಿದ್ವು. ಕಾವೇರಿ ನದಿಯಿಂದ ಕೇವಲ 10 ಅಡಿ ಅಂತರದಲ್ಲಿದ್ದ ಮನೆಗಳು ನೆಲಸಮವಾಗಿದ್ವು. ಹೀಗಾಗಿ ಇಲ್ಲಿದ್ದ ಎಲ್ಲಾ ಕುಟುಂಬಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಬಳಿಕ ಎಲ್ಲರಿಗೂ ನಿವೇಶನ ನೀಡಲಾಗುತ್ತೆ ಎಂದು ಸರ್ಕಾರ ಭರವಸೆ ನೀಡಿ 7 ವರ್ಷವಾದರೂ ಇದುವರೆಗೂ ಸೂರು ಸಿಕ್ಕಿಲ್ಲ. ಇನ್ನು ನಿವೇಶನ ಸಿಗದಿದ್ದಕ್ಕೆ ಆ ಎಲ್ಲ ಕುಟುಂಬದವರು ಅದೇ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡಿ ವಾಸ ಮಾಡಲಾರಂಭಿಸಿದ್ದಾರೆ. 42 ವರ್ಷ ಆಯ್ತು ಇಲ್ಲಿ. ನಮ್ಮ ವ್ಯವಸ್ಥೆ ಬಿದ್ದು ಏನೆಲ್ಲ ಹೋಯ್ತು. ಮಕ್ಕಳಿಲ್ಲ, 2 ಹೆಣ್ಮಕ್ಳು, ಗಂಡು ಮಗ ಹೋಗಿ ಆಯ್ತು. ನಾನು ಮುದುಕಿ, ಊಟಕ್ಕೆ ಮನೆ ಇಲ್ಲ, ದಿವಸಕ್ಕೆ ಜಾಗ ಇಲ್ಲ, ಏನೋ ಒಂದು ವ್ಯವಸ್ಥೆ. ಶೆಡ್ಡು ಇವರು ಕಾಕಮಾರು ಇವರೆಲ್ಲ ಇವರು ಕೊಟ್ಟು ನಮಗೆ ಮಾಡಿಕೊಟ್ಟಿದ್ರು. ಈಗ ಮಾಡಿದ್ದು ಯಾಕಂದ್ರೆ ಒಳಗೆ ಇಲ್ಲಿ ಕಾಣಂಗಿಲ್ಲ, ಇಲ್ಲಿ ಹಾಗೆ ಮಾಡಿಕೊಟ್ಟಿದ್ರು.
ಈ ಜಾಗ ಕೊಡ್ತೀವಿ ಅಂತ ಹೇಳಿದಾರೆ ಬೇರೆ ಕಡೆ? ಬೇರೆ ಕೊಡ್ತಾರೆ, ಪುನಃ ಹೇಳಿದ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಭರವಸೆ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ಕೆಲವರು ಉತ್ತಮವಾದ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಬಡವರು ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಸಮಸ್ಯೆ ನಮಗೆ ವರ್ಷ ನೀರ್ ಬರ್ತಾ ಇರ್ತದೆ ಸರ್. ಬಂದ್ರೆ ನಮ್ಮನ್ನ ವರ್ಷ ತಗೊಂಡೋಗಿ ಗಂಜಿ ಕೇಂದ್ರಕ್ಕೆ ಹಾಕ್ತಾ ಇರ್ತಾರೆ. ಗಂಜಿ ಕೇಂದ್ರಕ್ಕೆ ಹೋಗ್ತೀವಿ, ನೀರಿಲ್ದ ಮೇಲೆ ಪುನಃ ನಾವು ಅದೇ ಗುಡಿಸಲಿಗೆ ಬಂದು ಸೇರ್ಕೊಳ್ತೀವಿ. ಈಗ 18ರಲ್ಲಿ ನೀರು ಬಂದು ನಮ್ಮದು ಫುಲ್ಲು ಇದಾಗಿ ಹೋಯಿತು. ಆದ್ರೆ ಇಷ್ಟುವರೆಗೆ ನಾವು ನಮಗೆ ಯಾವ ವ್ಯವಸ್ಥೆನೂ ನಮಗೆ ಮಾಡಿ ಕೊಡ್ಲಿಲ್ಲ. ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಂದು ಹೋದವರೆಲ್ಲ ಬಂದು ಶೆಡ್ ಕಟ್ಕೊಂಡಿದ್ದಾರೆ. ಆಗದವರು, ಎಲ್ಲಿ ಸಿಕ್ಕದವರು, ಬಾಡಿಗೆ ಕೊಡ್ಲಿಕ್ಕೆ ಆಗದವರು ಏನ್ ಮಾಡ್ತಾರೆ, ಅದರಲ್ಲೇ ಕಟ್ಕೊಂಡು ಅಲ್ಲೇ ಇದ್ದಾರೆ, ಜಾಗ ಇಲ್ಲಿ ಆಗ್ಲಿಲ್ಲ ಅಂತ ಹೇಳಿ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ನಿವೇಶನ ಸಿಗುವ ಭರವಸೆಯನ್ನು ಇಲ್ಲಿಯ ಸಂತ್ರಸ್ತರು ಇಟ್ಟುಕೊಂಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ದುರಂತ ಸಂಭವಿಸುವ ಮೊದಲೇ ಇಲ್ಲಿಯ ನಿವಾಸಿಗಳಿಗೆ ನಿವೇಶನ ಮಾಡಿಕೊಡ್ತಾರಾ ಕಾದು ನೋಡಬೇಕಿದೆ. ಜಿಲ್ಲಾಧಿಕಾರಿಗಳು ಸಚಿವರಿಗೆ ಹೇಳಿದ್ರು, ನಾವು ಜಾಗವನ್ನು ಗುರ್ತು ಮಾಡಿದೀವಿ ಅಂತ ಹೇಳಿ. ಆದ್ರೆ ಜಾಗ ಎಲ್ಲೂ ಗುರ್ತು ಮಾಡಿದ ಅಂತ ಇವ್ರು ಹೇಳ್ತಿದ್ದಾರೆ. ಇನ್ನು ನಮಗೆ ಯಾವುದೇ ಭರವಸೆ ಇಲ್ಲ ಸಿಗುವಂತದ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕ್ಷೇತ್ರದ ಶಾಸಕ ಎಸ್ ಸ್ಪಂದನ ಅವರು ಈ ಬಗ್ಗೆ ಗಮನ ಹರಿಸಬೇಕಂತ ಹೇಳಿ ಅವರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬ್ರೇಕ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ತೀವಿ. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.